ಇದೆ ಸರ್. ಮಹೇಶ್ ಸರ್ ಇನ್ನೊಂದು ಹಾರ ಇದೆ, ಕೊಟ್ಬಿಡಿ ಕೊಡಿ ನೀವು. ಒಂದು ನಿಮಿಷ. ಹಂಗೆ ನಿಂತ್ಕೊಳ್ಳಿ ಸರ್. ಮಹೇಶ್ ಸರ್ ಚಾನಲ್ ಅವರೆಲ್ಲ ತಗೊಳ್ತಾರೆ. ಹುಷಾರಿಲ್ಲ ಅಂದ್ರೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಅಷ್ಟು ದೂರದಿಂದ ಬಂದಿದ್ದಾರೆ. ಒಡನಾಟ ಯಾವ ರೀತಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಸರ್. ನಿಮಗೂ ಕೂಡ ತುಂಬಾ ಒಳ್ಳೇದಾಗ್ಲಿ ಮುಂದಿನ ದಿನಗಳಲ್ಲಿ. ಈ ಚಿತ್ರರಂಗ ಇದೆಯಲ್ಲ ಬಹಳಷ್ಟು ಕಷ್ಟದ ಕೆಲಸ. ಪಾಪ ಅವನು ಈಗ ಹೇಳ್ತಾ ಇದ್ದ ನೋಡಿ, ನನಗೂ ಕೂಡ ಎಲ್ಲೊಂದು ಕಡೆ ಭಾಳ ನೋವಾಯಿತು. ನಮ್ಮ ತಂದೆಯವರು 100 ರೂಪಾಯಿ ಗಾಂಧಿನಗರಿಗೆ ಬಂದಾಗ ನಮಗೆ ಒಂದೊಂದು ದಿವಸ ಊಟನೂ ಸಿಗ್ತಿರ್ಲಿಲ್ಲ. ನಮ್ಮ ಮಾತನ್ನು ಹೇಳ್ತಾ ಇದ್ರು. ಪಾಪ ಇವತ್ತು ಚಿತ್ರರಂಗದ ಅನೇಕ ಹಿರಿಯರು, ಅನೇಕ ಚಿತ್ರರಂಗದ ನಟರು ಇವತ್ತು ಕೆಲವು ಮೊನ್ನೆ ನನ್ನ ಮನೆಗೆ ಶ್ರೀನಾಥ್ ಅವರು ಕೂಡ ಬಂದಿದ್ದರು. ಯಾವುದೋ ಒಂದು ವಿಚಾರದ ಬಗ್ಗೆ ಬಂದಿದ್ದರು. ಅವ್ರು ಹೇಳಿದ್ರು, ನಾವು ಇಷ್ಟು ದೊಡ್ಡ ಮಟ್ಟಕ್ಕೆ ಎತ್ತರದ ಮಟ್ಟಕ್ಕೆ ಬೆಳೆದ್ರು ಕೂಡ ಎಲ್ಲೋ ಒಂದು ಕಡೆ ಚಿತ್ರರಂಗದಲ್ಲಿ ಇದ್ರೂ ಕೂಡ ನಮ್ಮ ಇದನ್ನು ನಿಭಾಯಿಸ್ಲಿಕ್ಕೆ ಕೂಡ ಕಷ್ಟ ಆಗ್ತದೆ ಅನ್ನೋ ಮಾತನ್ನು ಹೇಳ್ತಾ ಇದ್ರು. ನನಗೆ ಅವತ್ತು ಭಾಳ ನೋವಾಯ್ತು. ಏನಪ್ಪ, ಶ್ರೀನಾಥ್ ಅಂತವರು ಮತ್ತು ಇನ್ನೂ ಬೇರೆ ಬೇರೆ ಕಲಾವಿದರು ಕೂಡ ಭಾಳ ಜನ ಬಂದಿದ್ದಾರೆ ನನ್ನ ಮನೆಗೆ. ಇಂಥ ಒಬ್ಬ ದೊಡ್ಡ ಧೀಮಂತ ಕಲಾವಿದರು ಕೂಡ ಎಲ್ಲೋ ಒಂದು ಕಡೆ ಕಷ್ಟದಲ್ಲಿದ್ದಾರೆ ಅಂದರೆ ನಿಜವಾಗೂ ಕೂಡ ನಂಬಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನಾನು ಸುದ್ದಿ ಮಾಧ್ಯಮದ ನಮ್ಮ ಸ್ನೇಹಿತರಿಗೆ ಮನವಿ ಮಾಡ್ತೇನೆ, ಏನೋ ಒಂದು ಸಂಕಲ್ಪವನ್ನು ಮಾಡಿ ಇವತ್ತು ನಾವು ಒಂದು ಚಿತ್ರವನ್ನು ನಿರ್ಮಾಣ ಮಾಡಬೇಕು ಅಂತ ಹೋದಾಗ ನಿಮ್ಮ ಪ್ರೋತ್ಸಾಹ ಬಹಳ ಮುಖ್ಯ. ನಿಮ್ಮ ಪ್ರೋತ್ಸಾಹ ಕೊಟ್ಟಾಗ ಮಾತ್ರ ಅದು ಯಶಸ್ವಿ ಕಾಣಲಿಕ್ಕೆ ಸಾಧ್ಯ. ಆದರೆ ಅದನ್ನು ಪ್ರಚಾರ ಇನ್ನೊಂದು ಮತ್ತೊಂದು ಇಲ್ಲ ಈ ಥರ ಇದೆ ಈ ಚಿತ್ರ ಅನ್ನೋ ಒಂದು ಇದನ್ನು ಮಾಡೋಂಥದ್ದು ಅದು ನಿಮ್ಮ ಕೆಲಸದಿಂದ ಮಾತ್ರ ಸಾಧ್ಯ ಆಗ್ತದೆ. ಅದನ್ನು ತಾವು ದಯಮಾಡಿ ಸಹಕಾರ ಕೊಡಬೇಕಂತೇಳಿ ನನ್ನ ಎಲ್ಲ ಪ್ರೀತಿಯ ಸುದ್ದಿ ಮಾಧ್ಯಮದ ಸ್ನೇಹಿತರಿಗೆ ನಾನು ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೇನೆ. ಧನ್ಯವಾದ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.